ನಮಸ್ತೆ ವೀಕ್ಷಕರೇ, ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮೀತಾ. ಮಕರ ರಾಶಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿ ಶುಭ ಫಲ ಮತ್ತು ಅಶುಭ ಫಲಗಳು ಮತ್ತು ಪರಿಹಾರಗಳೇನನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಮೊದಲಿಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಇದೇ 2ನೇ ತಾರೀಕು 6ನೇ ತಿಂಗಳು ಜೂನ್ 2ನೇ ತಾರೀಕು ಗುರು ಬದಲಾಗ್ತಿದ್ದಾನೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಕಟಕ ರಾಶಿಗೆ ಬಂದು ಮಕರ ರಾಶಿಗೆ ಯಾವ ರೀತಿ ಫಲವನ್ನು ಕೊಡ್ತಾನೆ ಅಂದರೆ, ನೋಡಿ, ಮಕರ ರಾಶಿಗೆ ಗುರು 12ನೇ ಮನೆಯ ಅಧಿಪತಿಯಾಗಿ, ಅದೇ ರೀತಿ 3ನೇ ಮನೆಯ ಅಧಿಪತಿಯಾಗಿ ಮಕರ ರಾಶಿಗೆ ಗುರು ಸಪ್ತಮದಲ್ಲಿ ಅಂದರೆ 7ನೇ ಮನೆಯಲ್ಲಿ ಇರ್ತಾನೆ. ಈ 7ನೇ ಮನೆಯಲ್ಲಿದ್ದು ಅಲ್ಲಿಂದ ನೇರ ದೃಷ್ಟಿ 7ನೇ ದೃಷ್ಟಿ ಮಕರ ರಾಶಿ ಮೇಲೆ ಬೀಳೋದ್ರಿಂದ ಖಂಡಿತ ಹೇಳ್ತೀನಿ, ಮಕರ ರಾಶಿಯವ್ರಿಗೆ ಬಹಳಷ್ಟು ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಮಕರ ರಾಶಿಯವ್ರ ಮನೆಯಲ್ಲಿ ಅವರ ಕುಟುಂಬದಲ್ಲಾಗಿರ್ಬೋದು ಅಥವಾ ಅವ್ರಿಗೆ ಆಗಿರ್ಬೋದು ಅತಿ ಹೆಚ್ಚು ಮದುವೆಗಳಾಗ್ತಾ ಒಂದು ಸಂದರ್ಭಗಳು ಅತಿ ಹೆಚ್ಚಿರುತ್ತೆ. ಅದರಲ್ಲಿ ಪ್ರೇಮ ವಿವಾಹ ಆಗಿರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು, ಮತ್ತು ಮದುವೆ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಅತಿ ಹೆಚ್ಚು ನಡೀತಾ ಹೋಗುತ್ತೆ. ತುಂಬ ದಿವಸದಿಂದ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂತಂದರೆ ಅವ್ರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಕೂಡ ಅತಿ ಹೆಚ್ಚಾಗಿರುತ್ತೆ. ಜೊತೆಗೆ ನೋಡಿ, ಹೊಸ ಕೆಲಸ, ಮಕರ ರಾಶಿಯವರಿಗೆ ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಹೊಸ ಮನೆ ತಗೊಳ್ತಕ್ಕಂಥದ್ದು ಅಥವಾ ಹೊಸ ಊರಿಗೆ ಟ್ರಾನ್ಸ್ಫರ್ ಆಗ್ತಂಥದ್ದು ಅಥವಾ ಹೊಸ ಕೆಲಸದಲ್ಲಿ ಬಡ್ತಿ ಸಿಗ್ತಂಥದ್ದು ಅಂದರೆ ಪ್ರಮೋಷನ್ ಸಿಕ್ಕೋ ಅಂಥದ್ದು, ಇವೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಆಗ್ತಾ ಇರುತ್ತೆ. ಹೊಸ ಬಟ್ಟೆಯನ್ನು ಹಾಕೊಳ್ಳೋ ಅಂಥದ್ದು ಎಲ್ಲ ಒಂದು ಕಡೆ ಮಕರ ರಾಶಿಯವರಿಗೆ ಅತಿ ಹೆಚ್ಚು. ಇವಾಗ ಊರಿಂದ ಬಿಟ್ಟು ಬೇರೆ ಊರಿಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು, ಹೊಸ ಜಾಗ ನೋಡ್ತಕ್ಕಂಥದ್ದು, ಹೊಸ ಜಾಗ ಪರ್ಚೇಸ್ ಮಾಡ್ತಕ್ಕಂಥದ್ದು, ಹೊಸ ಮನೆಗೆ ಹೋಗ್ತಕ್ಕಂಥದ್ದು, ಹೊಸ ಮನೆ ತಗೊಳತಕ್ಕಂಥದ್ದು, ಇವೆಲ್ಲವೂ ಕೂಡ ಮಕರ ರಾಶಿಗೆ ಆಗ್ತಾ ಹೋಗುತ್ತೆ. ಮತ್ತು ಹೊಸ ಕಂಪನಿಗಳಲ್ಲಿ ಕೆಲಸ ಸಿಗ್ತಕ್ಕಂಥದ್ದು, ಮತ್ತು ಹೊಸ ಕಂಪನಿ ಸ್ಟಾರ್ಟ್ ಮಾಡೋದು, ಅವರೇ ಹೊಸ ಬಿಸ್ನೆಸ್ ಮಾಡೋದು, ಅಥವಾ ಬಟ್ಟೆ ಅಂಗಡಿ ಮಾಡೋದು, ಅಥವಾ ಬೊಟಿಕ್ಸ್ ಮಾಡೋದು, ಅಥವಾ ಪಾರ್ಲರ್ ಮಾಡೋದು, ಅಥವಾ ಹೋಟೆಲ್ ಮಾಡೋದು, ಇವೆಲ್ಲವೂ ಹೊಸದಾಗಿ ಸ್ಟಾರ್ಟ್ ಮಾಡೋ ಅಂಥದ್ದು ಅತಿ ಹೆಚ್ಚು ಮಕರ ರಾಶಿಯವ್ರಿಗೆ ಆಗತ್ತೆ. ಜೊತೆಗೆ ಹೊಸದಾಗಿ ಮನೆಯಲ್ಲಿ ತುಂಬ ಹೊಸ ಬಟ್ಟೆಗಳನ್ನ ಹಾಕೊಳ್ಳೋ ಅಂಥದ್ದು, ಹೊಸ ಸ್ಲಿಪ್ಪರ್ಸ್ನ ಹಾಕೊಳ್ಳೋ ಅಂಥದ್ದು. ನೋಡಿ, ಯಾರಾದರೂ ಮಕರ ರಾಶಿಯವರು ಅತಿ ಹೆಚ್ಚು ಹಳೆಯ ವಸ್ತುಗಳನ್ನ ಯೂಸ್ ಮಾಡ್ತಿದ್ರೆ ಖಂಡಿತ ಅದನ್ನು ಸ್ವಲ್ಪ ಈ ಒಂದು ಗುರು ಬದಲಾವಣೆಯಿಂದ ಅದನ್ನು ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಹೊಸ ಬಟ್ಟೆಗಳು ಹಾಕುವಂಥದ್ದು, ತುಂಬ ಹಳೆಯ ಬಟ್ಟೆಗಳನ್ನ ಸ್ವಲ್ಪ, ಯಾಕಂದರೆ ಅದು ನೆಗೆಟಿವನ್ನು ಪಾಸ್ ಮಾಡಿಸುತ್ತೆ. ನೀವು ಯಾಕಂದರೆ ನಿಮ್ಮ ರಾಶಿಗೆ ಗುರು ತುಂಬ ಒಳ್ಳೆಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಖಂಡಿತ ಹೇಳ್ತೀನಿ, ಆ ಹಳೆ ಥಿಂಗ್ಸ್ ಏನೇ ಇದ್ರೂ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಹೊಸ ಚಪ್ಪಲಿ ತಗೊಳ್ಳೋ ಅಂಥದ್ದು, ಹೊಸ ಬಟ್ಟೆ ತಗೊಳ್ಳೋ ಅಂಥದ್ದು, ಅಥವಾ ಹೊಸ ಕೆಲಸ ಹುಡುಕ್ತಾ ಇದ್ರೆ ಹೊಸ ಕೆಲಸ ಸಿಕ್ಕೋ ಅಂಥದ್ದು, ಹೊಸ ಕೆಲಸಕ್ಕೆ ಹೋಗುವಂಥದ್ದು, ಅಥವಾ ಹಳೆ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಸೇರ್ಕೊಳ್ಳೋದು, ಇದೆಲ್ಲವೂ ಕೂಡ ಮಕರ ರಾಶಿಯವ್ರಿಗೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಪಾಸಿಟಿವ್ ಆಗ್ತಾ ಹೋಗ್ತೀರಿ. ಮತ್ತು ರಾಶಿಗೆ ರಾಹು ಕೂಡ ಬರೋದ್ರಿಂದ, ಯಾಕಂದರೆ ಕುಂಭ ರಾಶಿಯಿಂದ ಇದೇ ಡಿಸೆಂಬರಲ್ಲಿ ರಾಹು ಕೂಡ ಮಕರ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ರಾಶಿಗೆ ರಾಹು ಬರೋದ್ರಿಂದ ಕೂಡ ತುಂಬ ಯೋಗವನ್ನು ನೋಡ್ತೀರಾ, ತುಂಬ ದುಡ್ಡು ಕಾಸನ್ನು ನೋಡ್ತೀರಾ, ಮತ್ತು ಫಾರಿನ್ಗೆ ಹೋಗುವಂಥದ್ದಾಗತ್ತೆ. ಮತ್ತು ಫಾರಿನಲ್ಲಿ ಇರೋರಿಗೆ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕುವಂಥದ್ದಾಗತ್ತೆ. ಮತ್ತು ಅಲ್ಲೂ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಸೇರ್ಕೊಳ್ಳೋದು, ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮಕರ ರಾಶಿಯವರಿಗೆ. ಜೊತೆಗೆ ಮನೆಯಲ್ಲಿ ಹೊಸ ಒಂದು ವ್ಯಕ್ತಿಯ ಆಗಮನ, ನಾನು ಹೇಳಿದೆ, ಮಕ್ಕಳಾಗದಿರೋರಿಗೆ ಮಕ್ಕಳಾಗ್ಬೋದು, ಅಥವಾ ಮದುವೆ ಆಗದಿರೋರಿಗೆ ಮದುವೆ ಆಗ್ಬೋದು, ಇದೆಲ್ಲವೂ ಕೂಡ ಹೊಸದಾಗಿ ಮನೆಗೆ ಸೇರ್ತಾ ಹೋಗ್ತಾರೆ. ಹಾಗಾಗಿ ಮನೆ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯ, ನಿಮ್ಮ ಕಂಪನಿ, ನಿಮ್ಮ ಅಂಗಡಿಗಳು, ಒಂದಕ್ಕೆ 2 ಅಂಗಡಿ ಹೊಸ ಅಂಗಡಿ ಮಾಡ್ತಕ್ಕಂಥದ್ದು, ಅಥವಾ ಸಣ್ಣ ಅಂಗಡಿ ಇದ್ದರೆ ದೊಡ್ಡ ಅಂಗಡಿಗಳು ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಕರ ರಾಶಿಯವರ ಒಂದು ಜೀವನದಲ್ಲಿ ನಡೀತಾ ಹೋಗುತ್ತೆ. ಜೊತೆಗೆ ರಾಹು ಬರೋದ್ರಿಂದ ಆಲಂಗುಡಿ ಗುರು ಮತ್ತು ರಾಹುವಿನ ಟೆಂಪಲ್ನ ವಿಸಿಟ್ ಮಾಡಬೇಕಾಗತ್ತೆ. ಮತ್ತು ಎಲ್ಲೋ ಒಂದು ಕಡೆ ನಿಮ್ಮ ರಾಹುವಿಗೆ ಹಾಲನ್ನು ಹಾಕಿ ಹಾಲನ್ನು ಅಭಿಷೇಕ ಮಾಡ್ತಕ್ಕಂಥದ್ದು. ಅದರಲ್ಲೂ ನೋಡಿ, ನಿಮ್ಮ ಮನೆಯಲ್ಲಿ ಹೊಂಬಾಳೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿ ಪಾಸಿಟಿವ್ ಮಾಡ್ಕೊಳ್ಳೋ ಅಂಥದ್ದು. ಮತ್ತು ಜೊತೆಗೆ ಮನೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅದೇ ರೀತಿ ಪನ್ನೀರು ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ವಾರಕ್ಕೆ 1 ಸತಿ ಆದರೂ ತುಪ್ಪದ ದೀಪ ಹಚ್ಚೋ ಅಂಥದ್ದು. ಜೊತೆಗೆ ತುಂಬ ಈ ಹನಿ ಅಂತ ಏನು ಹೇಳ್ತೀವಿ, ಈ ಜೇನುತುಪ್ಪವನ್ನು ನಾವು ಸೇವಿಸ್ತಾ ಹೋಗೋದು, ಇದೆಲ್ಲವೂ ಕೂಡ ಮಾಡ್ತಾ ಬಂದರೆ ಖಂಡಿತ ಮಕರ ರಾಶಿಯವರಿಗೆ ತುಂಬ ಪಾಸಿಟಿವ್ ಆಗುತ್ತೆ. ಜೊತೆಗೆ ಮಕರ ರಾಶಿಯವರು ಅತಿ ಹೆಚ್ಚು ಮಣ್ಣಿನಲ್ಲಿ ವಾಕ್ ಮಾಡ್ತಕ್ಕಂಥದ್ದು. ಯಾಕಂದರೆ ರಾಹು ಕೂಡ ಬರೋದ್ರಿಂದ ಬರೀ ಕಾಲಲ್ಲಿ, ಬರೀ ನೆಲದ ಮೇಲೆ, ಬರೀ ಕಲ್ಲಿನ ಮೇಲೆ, ಬರೀ ಮಣ್ಣಿನ ಮೇಲೆ ನಡೆದ್ರೆ ಬಹಳಷ್ಟು ಪಾಸಿಟಿವ್ನ ನೋಡ್ತಾ ಹೋಗ್ತೀರಾ. ಮಕರ ರಾಶಿಯವರು ಅತಿ ಹೆಚ್ಚು ಜಾಗವನ್ನು ತಗೊಳ್ಳೋದು, ಜಮೀನನ್ನು ಮಾಡೋದು, ಮತ್ತು ಎಲ್ಲೋ ಒಂದು ಕಡೆ
ವ್ಯವಸಾಯ ಮಾಡ್ತಕ್ಕಂಥದ್ದು, ಸಿಟಿಯಲ್ಲಿದ್ದರೂ ಕೂಡ ವಾರಕ್ಕೆ ಒಂದು 2-3 ಸತಿ ಹೋಗಿ ನಿಮ್ಮ ಒಂದು ಜಾಗದಲ್ಲಿ ನೀವೇ ನಿಂತು ಖುದ್ದು ವ್ಯವಸಾಯ ಮಾಡ್ತಕ್ಕಂಥದ್ದು, ಗಾರ್ನಿಂಗು ಮನೆಯಲ್ಲಿ ಗಿಡಗಳನ್ನ ಪಾಟ್ಗಳನ್ನೆಲ್ಲ ಗಾರ್ನಿಂಗ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮಾಡ್ತಾ ಹೋಗ್ತೀರಾ. ಇದೆಲ್ಲವೂ ಕೂಡ ನಿಮ್ಮ ಕೈಲಿ ರಾಹು ಮತ್ತು ಗುರು ಮಾಡಿಸ್ತಾ ಹೋಗ್ತಾನೆ. ಹೊಸ ಹೊಸ ಅಭಿರುಚಿಗಳನ್ನ ಕಲಿತಾ ಹೋಗ್ತೀರಾ, ಹೊಸ ಕಲಿಕೆಯನ್ನು ಕೂಡ ಕಲಿತಾ ಹೋಗ್ತೀರಾ. ಹಾಗಾಗಿ ಮಕರ ರಾಶಿಯವ್ರ ಮನೇಲಿ ಹೆಣ್ಮಕ್ಳು ಕೂಡ ಹೊಸ ಹೊಸ ಅಡುಗೆಯನ್ನು ಕೂಡ ತಯಾರು ಮಾಡ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಮಕರ ರಾಶಿಯವ್ರಿಗೆ ತುಂಬ ಪಾಸಿಟಿವ್ ಆಗಿರ್ತೀರಾ ಅಂತ ಹೇಳ್ಬೋದು. ಜೊತೆಗೆ ಮಕರ ರಾಶಿಯವರು ಹೇಳದ್ನೆಲ್ಲ ಸ್ಲಿಪ್ಪರ್ಸ್ನ ಚೇಂಜ್ ಮಾಡ್ತಾ ಹೋಗಿ, ತುಂಬ ಹಳೆಯದನ್ನು ಯೂಸ್ ಮಾಡಬೇಡಿ, ಎಲ್ಲೋ ಒಂದು ಕಡೆ ನೆಗೆಟಿವ್ನ ರಿಮೂವ್ ಮಾಡ್ತಾ ಹೋಗಿ. ಜೊತೆಗೆ ಮಕರ ರಾಶಿಯವರು ಕೂಡ ಈ ಗುರುವಿಗೆ ಸಂಬಂಧಪಟ್ಟಂತಹ ಈ ಒಂದು ಶ್ರೀಚಕ್ರವನ್ನು ಮನೆಯಲ್ಲಿಟ್ಟು ಖಂಡಿತ ಪೂಜೆ ಮಾಡಿದ್ರೆ ನಿಮ್ಮ ಯೋಗ ಇನ್ನು ದುಪ್ಪಟ್ಟಾಗ್ತಾ ಹೋಗುತ್ತೆ, ನಿಮ್ಮ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಬೇಡಿಕೆಗಳು ಈಡೇರ್ತಾ ಬರ್ತವೆ. ಯಾಕಂದರೆ ಅದಕ್ಕೆ ತುಂಬ ಒಳ್ಳೆ ಟೈಮ್ ಇದಾಗಿರೋದ್ರಿಂದ ನೀವೇನೇ ಕೂಡ ನೀವು ಕೇಳಿಕೊಂಡ್ರು 5 ನಿಮಿಷ ನಿಮ್ಮ ದೇವ್ರ ಮನೆಯಲ್ಲಿ ಕೂತು ಗುರುವನ್ನು ನೆನೆಸ್ಕೊಂಡು ನೀವೇನೇ ಕೇಳಿಕೊಂಡ್ರು ಕೂಡ ಗುರು ನಿಮಗೆ ಕೊಡ್ತಾನೆ. ಹಾಗಾಗಿ ಮಕರ ರಾಶಿಯವರು ಬಹಳಷ್ಟು ಯೋಗವಂತರಾಗಿ ಇರ್ತೀರಿ ಅಂತ ಹೇಳ್ಬೋದು ಇದೇ ಗುರು ಬದಲಾವಣೆಯಿಂದ. ಅದೇ ರೀತಿ ಪರಿಹಾರಕ್ಕಾಗಿ ಗುರುವಿನ ಒಂದು ಅನುಗ್ರಹ ನಿಮಗೆ ಬೇಕಾಗಿರೋದ್ರಿಂದ ಯಾವುದೇ ಗುರುಗಳನ್ನ ನೋಡಿದಾಗ, ಗುರು ಸ್ಥಾನವನ್ನು ನೋಡಿದಾಗ ಖಂಡಿತವಾಗಿ ಅವ್ರ ಹತ್ರ ಒಂದು ಆಶೀರ್ವಾದವನ್ನು ಖಂಡಿತವಾಗಿ ತಗೊಳ್ಳಿ. ಮತ್ತು ಅವ್ರಿಗೆ ನಿಮ್ಮ ಕೈಲಾದ ಒಂದು ಹಣ್ಣು ಹಂಪಲನ್ನು ಕೊಟ್ಟರೆ ಖಂಡಿತ ಅದು ಕೂಡ ನಿಮ್ಗೆ ಎಲ್ಲೋ ಒಂದು ಕಡೆ ಬ್ಲೆಸ್ಸಿಂಗ್ಸಲ್ಲಿ ಇನ್ನೂ ತುಂಬ ಖುಷಿಯಾಗಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ. ಧನ್ಯವಾದ.